ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಮ್ಯೂಚುವಲ್ ಫಂಡ್ ಕೋರ್ಸ್ನ ಈ ವಿಡಿಯೋದಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ಆಲ್ರೆಡಿ ನಮ್ಮ ಮ್ಯೂಚುವಲ್ ಫಂಡ್ ಕೋರ್ಸ್ನ ಸೀರೀಸಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಆಲ್ರೆಡಿ. ಈಗ ಮ್ಯೂಚುವಲ್ ಫಂಡ್ನ ಇನ್ನೊಂದು ಟೈಪ್ ಡೆಟ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮೊದಲನೇದಾಗಿ ಡೆಟ್ ಫಂಡ್ಸ್ ಅಂದರೆ ಏನು ಅನ್ನೋದನ್ನು ನಾವು ನೋಡಿದ್ರೆ, ನಾವು ಈಕ್ವಿಟಿ ಫಂಡಲ್ಲಿ ತಿಳ್ಕೊಂಡಿದ್ದೀವಿ. ಈಕ್ವಿಟಿ ಫಂಡಲ್ಲಿ ಮ್ಯೂಚುವಲ್ ಫಂಡ್ ಏನು ಮಾಡುತ್ತೆ, ಯಾವುದೊಂದು ಸ್ಟಾಕ್ನ ಮೇಲೆ ತನ್ನ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ. ಸ್ಟಾಕ್ನ ಪ್ರೈಸ್ ಇನ್ಕ್ರೀಸ್ ಆದಾಗ ಆ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಆಗ ಅಲ್ಲಿ ಪ್ರಾಫಿಟ್ ಆಗುತ್ತೆ. ಹಾಗಾದರೆ ಡೆಟ್ ಫಂಡಲ್ಲಿ ಏನು ಮಾಡುತ್ತೆ? ನಿಮಗೆ ಹೆಸರೇ ಹೇಳುತ್ತೆ, ಡೆಟ್ ಅಂತೇಳಿದರೆ ಸಾಲ. ನಿಮಗೆ ಸಾಲ ಬೇಕಂದರೆ ನೀವೇನು ಮಾಡ್ಬೋದು, ಬ್ಯಾಂಕನ್ನು ಅಪ್ರೋಚ್ ಮಾಡ್ಬೋದು. ಬ್ಯಾಂಕ್ ಏನು ಮಾಡುತ್ತೆ, ನಿಮ್ಮ ಡಾಕ್ಯುಮೆಂಟನ್ನು ನೋಡ್ಕೊಂಡು ನಿಮಗೆ ಲೋನನ್ನು ಕೊಡುತ್ತೆ. ಅದಕ್ಕೆ ಫಿಕ್ಸ್ಡ್ ಆದ ಒಂದು ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಿರುತ್ತೆ, ಇಷ್ಟು % ನೀವು ಇಂಟ್ರೆಸ್ಟನ್ನು ಕಟ್ಟಬೇಕು ಅಂತ. ಅದೇ ರೀತಿ ನೀವು EMI ಅನ್ನು ಕಟ್ತಾ ಹೋಗ್ತೀರಿ. ಬ್ಯಾಂಕ್ಗೆ ಏನಾಗುತ್ತೆ, ಇದೊಂದು ಇನ್ಕಮ್ ಆಗುತ್ತೆ. ನಿಮ್ಮ ಇಂಟ್ರೆಸ್ಟ್ ಏನಾಗುತ್ತೆ, ಇದು ಬ್ಯಾಂಕ್ಗೆ ಇನ್ಕಮ್ ಆಗುತ್ತೆ. ಇದೇ ರೀತಿ ಡೆಟ್ ಮ್ಯೂಚುವಲ್ ಫಂಡಲ್ಲಿಯೂ ಸಹ ಅಷ್ಟೇ, ಯಾರಿಗೆ ಲೋನ್ನ ಅವಶ್ಯಕತೆ ಇದೆ ಅವರಿಗೆ ಈ ಮ್ಯೂಚುವಲ್ ಫಂಡ್ಗಳು ಹಣವನ್ನು ಕೊಡ್ತವೆ. ಅದರ ಬದಲಾಗಿ ಒಂದಷ್ಟು ಇಂಟ್ರೆಸ್ಟನ್ನು ಅರ್ನ್ ಮಾಡುತ್ತೆ. ಆ ಲೋನಿಂದಾಗಿ ಒಂದಷ್ಟು ಇಂಟ್ರೆಸ್ಟನ್ನು ಅರ್ನ್ ಮಾಡ್ತಾರೆ. ಆ ಇಂಟ್ರೆಸ್ಟನ್ನು ಆ ಡೆಟ್ ಮ್ಯೂಚುವಲ್ ಫಂಡ್ ಮೇಲೆ ಯಾರು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಅವರಿಗೆ ಪ್ರಾಫಿಟ್ ರೂಪದಲ್ಲಿ ಶೇರ್ ಮಾಡ್ತಾರೆ. ಹಾಗಾದರೆ ಯಾರಿಗೆ ಬೇಕಾದರೂ ಲೋನ್ ಬೇಕಾದಾಗ ಮ್ಯೂಚುವಲ್ ಫಂಡನ್ನು ಅಪ್ರೋಚ್ ಮಾಡ್ಬೋದು ಅಂತ ಕೇಳಿದರೆ ಖಂಡಿತ ಇಲ್ಲ. ನಾರ್ಮಲಿ ಈ ಮ್ಯೂಚುವಲ್ ಫಂಡ್ಗಳು ಕಾರ್ಪೊರೇಟ್ ಕಂಪನಿಗಳು ಅಥವಾ ಗೌರ್ಮೆಂಟ್ ಬಾಂಡ್ಗಳೇನಿರುತ್ತೆ ಅಥವಾ ಕಾರ್ಪೊರೇಟ್ ಡೆಟ್ ಸೆಕ್ಯೂರಿಟೀಸ್ಗಳೇನಿರುತ್ತೆ ಅಥವಾ ಟ್ರೆಜರಿ ಬಿಲ್ಗಳೇನಿರುತ್ತೆ ಇವುಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತವೆ. ನಮಗೆ ಲೋನ್ ಬೇಕು ಅಂದ ತಕ್ಷಣ ನಾವು ಮ್ಯೂಚುವಲ್ ಫಂಡಲ್ಲಿ ಹೋಗಿ ಲೋನನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಮ್ಯೂಚುವಲ್ ಫಂಡಿಂದ ಹಣವನ್ನು ಬಾರೋ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದಷ್ಟು ರೂಲ್ಗಳಿರುತ್ತೆ. ನಾರ್ಮಲಿ ಈ ಕಂಪ್ನಿಗಳಿಗೆ ಏನಾಗುತ್ತೆ, ಒಂದಷ್ಟು ಹಣದ ಅವಶ್ಯಕತೆ ಇದ್ದಾಗ ಅವರು ಡೆಟ್ ರೂಪದಲ್ಲಿ ಅಥವಾ ಒಂದು ಬಾಂಡ್ ರೂಪದಲ್ಲಿ ಹಣವನ್ನು ರೈಸ್ ಮಾಡ್ತಾರೆ. ಒಂದು ಮೆಥಡ್ ಇರುವಂಥದ್ದು ಈಕ್ವಿಟಿ, ತಾನು ಶೇರನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಹಣವನ್ನು ರೈಸ್ ಮಾಡುವಂಥದ್ದು. ಇನ್ನೊಂದು ಸಾಲದ ರೂಪದಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದು. ಸಾಲದ ರೂಪದಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಕಂಪ್ನಿಗಳು ಏನು ಮಾಡ್ತವೆ, ಬಾಂಡನ್ನು ಇಶ್ಯೂ ಮಾಡ್ತಾರೆ. ಅಂತ ಹೇಳಿದ್ರೆ ತಾವು ಇವರಿಂದ ಇಷ್ಟು ಹಣವನ್ನು ಲೋನ್ ಆಗಿ ಪಡ್ಕೊಂಡಿದ್ದೀವಿ, ಇದರ ಮೆಚುರಿಟಿ ಡೇಟ್ ಇಷ್ಟು, ಇದಕ್ಕೆ ಇಂಟ್ರೆಸ್ಟನ್ನು ನಾವು ಇಷ್ಟು ಇಂಟ್ರೆಸ್ಟ್ ರೇಟನ್ನು ನಾವು ಪೇ ಮಾಡ್ತೀವಿ ಅಂತ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರೋ ಒಂದು ಬಾಂಡ್ ಇರುತ್ತೆ. ಅದನ್ನು ಪ್ರೊವೈಡ್ ಮಾಡಿ ಅವರಿಂದ ಲೋನನ್ನು ತಗೊಳ್ತಾರೆ. ಅದೇ ರೀತಿ ಗೌರ್ಮೆಂಟ್ಗೂ ಕೂಡ ಲೋನ್ನ ಅವಶ್ಯಕತೆ ಇರುತ್ತೆ. ಗೌರ್ಮೆಂಟ್ ಕೂಡ ಬಾಂಡನ್ನು ಇಶ್ಯೂ ಮಾಡುತ್ತೆ. ಈ ರೀತಿಯ ಬಾಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಮ್ಯೂಚುವಲ್ ಫಂಡ್ಗಳು ಹಣವನ್ನು ಮಾಡ್ತಾರೆ. ಇದನ್ನೇ ನಾವು ಡೆಟ್ ಫಂಡ್ ಅಂತ ಕರಿತೀವಿ. ಹಾಗಾಗಿ ನಾವು ಇದನ್ನೊಂದು ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಯಾಕಂತೇಳಿದ್ರೆ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ, ಎಷ್ಟು ಇಂಟ್ರೆಸ್ಟ್ ನಮಗೆ ಬರುತ್ತೆ ಅಂತ ಫಿಕ್ಸ್ ಆಗಿರುತ್ತೆ. ಹಾಗೆ ಒಂದು ಮೆಚುರಿಟಿ ಡೇಟ್ ಕೂಡ ಇಲ್ಲಿ ಫಿಕ್ಸ್ ಆಗಿರುತ್ತೆ. ಎಷ್ಟು ಟೈಮ್ವರೆಗೂ ಈ ಲೋನ್ನ ಮೆಚುರಿಟಿ ಡೇಟ್ ಇದೆ, ಅದೇ ರೀತಿ ಎಷ್ಟು ಇನ್ಕಮ್ ಬರುತ್ತೆ ಅಥವಾ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ ಆಲ್ರೆಡಿ ಫಿಕ್ಸ್ ಆಗಿರೋದ್ರಿಂದ ಇದನ್ನು ನಾವು ಫಿಕ್ಸ್ಡ್ ಇನ್ಕಮ್ ಫಂಡ್ ಅಂತ ಕೂಡ ಕರಿತೀವಿ. ಇಲ್ಲಿ ಏನಾಗುತ್ತೆ, ಈ ಡೆಟ್ ಫಂಡಿಂದ ಬರುವಂಥ ರಿಟರ್ನ್ಗಳು ಫ್ಲಕ್ಚುಯೇಷನ್ ಆಗೋದಿಲ್ಲ. ನಾರ್ಮಲಿ ಈಕ್ವಿಟಿ ಫಂಡಲ್ಲಿ ಏನಾಗುತ್ತೆ, ಮಾರ್ಕೆಟ್ಗೆ ಅನುಗುಣವಾಗಿ ರಿಟರ್ನ್ ಫ್ಲಕ್ಚುಯೇಟ್ ಆಗುತ್ತೆ. ಬಟ್ ಇದು ಡೆಟ್ ಫಂಡ್ ಆಗಿರೋದ್ರಿಂದ ಒಂದು ಇಂಟ್ರೆಸ್ಟ್ ಆಲ್ರೆಡಿ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಇರೋದ್ರಿಂದ ನಾರ್ಮಲಿ ಇಲ್ಲಿ ಹೆಚ್ಚಾಗಿ ಈ ಇಂಟ್ರೆಸ್ಟ್ ರೇಟ್ಗಳು ವೇರಿ ಆಗೋದಿಲ್ಲ. ಹಾಗಾಗಿ ಒಂದು ಸ್ಟೇಬಲ್ ಆದ ರಿಟರ್ನ್ ಸಿಗುತ್ತೆ. ಹಾಗೆ ಈಕ್ವಿಟಿಗೆ ಕಂಪೇರ್ ಮಾಡಿದಾಗ ಈ ಡೆಟ್ ಫಂಡ್ಗಳಲ್ಲಿ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂತೇಳಿದ್ರೆ ರಿಸ್ಕು ಕೂಡ ಕಡಿಮೆ ಇರೋದ್ರಿಂದ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾದರೆ ಈ ಡೆಟ್ ಫಂಡಲ್ಲಿ ಯಾವ್ಯಾವ ಟೈಪ್ನ ಡೆಟ್ ಫಂಡ್ ಇದೆ ಅನ್ನೋದನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಲಿಕ್ವಿಡ್ ಫಂಡ್ ಅಂತ ಕರಿತೀವಿ. ಇದೊಂದು ಒನ್ ಆಫ್ ದಿ ಪಾಪ್ಯುಲರ್ ಫಂಡ್ ಅಂತ ಕರಿಬೋದು, ಲಿಕ್ವಿಡ್ ಫಂಡ್. ಇಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಮೆಚುರಿಟಿ ಟೈಮ್ ಇರುವಂಥದ್ದು 91 ಡೇಸ್. 91 ಡೇಸ್ ಮೆಚುರಿಟಿ ಇರುವಂಥ ಲೋನ್ ಪ್ರಾಡಕ್ಟ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ಈ ಲಿಕ್ವಿಡ್ ಫಂಡ್ಗಳು. ಈ ಲಿಕ್ವಿಡ್ ಫಂಡ್ಗಳು 91 ಡೇಸ್ ಮೆಚುರಿಟಿ ಇರುವಂಥ ಬಾಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಯಾರು ಹಣವನ್ನು ಬಾರೋ ಮಾಡ್ತಾನೆ ಅವನು 91 ಡೇಸ್ ಒಳಗೆ ತನ್ನ ಹಣವನ್ನು ರೀಪೇ ಮಾಡುವ ಪ್ರಾಮಿಸನ್ನು ಮಾಡಿರ್ತಾರೆ. ಇಲ್ಲಿ ಕಂಪ್ನಿಗಳಿಗೆ ಶಾರ್ಟ್ ಟರ್ಮ್ ಬೇಸಿಸಲ್ಲಿ ಒಂದಷ್ಟು ಹಣದ ಅವಶ್ಯಕತೆ ಇದ್ದಾಗ ಇವರು ಏನು ಮಾಡ್ತಾರೆ, ಕಮರ್ಷಿಯಲ್ ಪೇಪರ್ ಅಂತ ಇಶ್ಯೂ ಮಾಡ್ತಾರೆ. ಆ ಕಮರ್ಷಿಯಲ್ ಪೇಪರ್ ಆಧಾರದ ಮೇಲೆ ಹಣವನ್ನು ರೈಸ್ ಮಾಡ್ತಾರೆ. ಇಲ್ಲಿ ಈ ಮ್ಯೂಚುವಲ್ ಫಂಡ್ಗಳು ಕಮರ್ಷಿಯಲ್ ಪೇಪರನ್ನು ಬೈ ಮಾಡಿಕೊಂಡು ಹಣವನ್ನು ಕಂಪ್ನಿಗಳಿಗೆ ನೀಡ್ತಾರೆ. ಅದೇ ರೀತಿ ಈ ಶಾರ್ಟ್ ಟರ್ಮಲ್ಲಿ ಗೌರ್ಮೆಂಟ್ಗೆ ಹಣ ಬೇಕಾದಾಗ ಗೌರ್ಮೆಂಟ್ ಏನು ಮಾಡುತ್ತೆ, ಟ್ರೆಜರಿ ಬಿಲ್ ಅಂತ ಇಶ್ಯೂ ಮಾಡುತ್ತೆ. ಈ ಟ್ರೆಜರಿ ಬಿಲ್ಲನ್ನು ಮ್ಯೂಚುವಲ್ ಫಂಡ್ಗಳು ಪರ್ಚೇಸ್ ಮಾಡ್ಕೊಳ್ಬೋದು. 91 ಡೇಸ್ ಮೆಚುರಿಟಿ ಇರುವಂಥ ಟ್ರೆಜರಿ ಬಿಲ್ಗಳನ್ನು ಅಥವಾ ಅದಕ್ಕಿಂತ ಕಡಿಮೆ ಮೆಚುರಿಟಿ ಪೀರಿಯಡ್ ಇರುವಂಥ ಟ್ರೆಜರಿ ಬಿಲ್ಗಳನ್ನು ಗೌರ್ಮೆಂಟ್ ರಿಲೀಸ್ ಮಾಡುತ್ತೆ. ಅದರ ಮೇಲೆ ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ. ಇದೊಂದು ಪಾಪ್ಯುಲರ್ ಸ್ಕೀಮ್ ಲಿಕ್ವಿಡ್ ಫಂಡ್ ಅಂತ ಕರಿತೀವಿ. 91 ಡೇಸ್ ಮೆಚುರಿಟಿ ಇರುವಂಥ ಫಂಡ್ ಆಗುತ್ತೆ.
ನೆಕ್ಸ್ಟ್ ಇರುವಂಥದ್ದು ಓವರ್ ನೈಟ್ ಫಂಡ್. ನಿಮಗೆ ಹೆಸರೇ ಹೇಳುತ್ತೆ ಓವರ್ ನೈಟ್, ಕೇವಲ ಒಂದು ದಿನದ ಮೆಚುರಿಟಿ ಇರುವಂಥ ಒಂದು ಫಂಡ್ ಆಗುತ್ತೆ. ಇದು ವೆರಿ ಶಾರ್ಟ್ ಟರ್ಮ್ಗೆ ಯಾರಿಗೆ ಹಣದ ಅವಶ್ಯಕತೆ ಇರುತ್ತೆ ಅವರು ಈ ರೀತಿ ಬಾಂಡ್ಗಳನ್ನು ಇಶ್ಯೂ ಮಾಡಿ ಹಣವನ್ನು ರೈಸ್ ಮಾಡ್ಬೋದು. ಇದನ್ನ ಟ್ರೈ ಪಾರ್ಟಿ ರೆಪೋ ಅಂತ ಕರಿತೀವಿ ಅಥವಾ ಟ್ರೆಪ್ಸ್ ಅಂತ ಕರಿತೀವಿ. RBI ರೆಗ್ಯುಲೇಟೆಡ್ ಮಾಡಿದಂಥ ಒಂದು ರೂಲ್ಸ್ ಪ್ರಕಾರ ಇದು ನಡೆಯುತ್ತೆ. ಇದರ ಮೇಲೆ ಕೂಡ ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿಕೊಂಡು ವೆರಿ ಶಾರ್ಟ್ ಟರ್ಮ್ಗೆ ಹಣವನ್ನು ಅರ್ನ್ ಮಾಡ್ಬೋದು. ಯಾರಿಗೆ ತುಂಬ ಶಾರ್ಟ್ ಟರ್ಮಲ್ಲಿ ತನ್ನ ಹಣವನ್ನು ಒಂದಷ್ಟು ಟೈಮ್ವರೆಗೂ ವೆರಿ ಶಾರ್ಟ್ ಟರ್ಮ್ಗೆ 2-3 ಮಂತ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇರುತ್ತೆ, ಅವರು ಈ ರೀತಿಯ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಈ ಫಂಡ್ಗಳೇನು ಮಾಡುತ್ತೆ, ಈ ರೀತಿ ಒನ್ ಡೇ ಮೆಚುರಿಟಿ ಇರುವಂಥ ಬಾಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಇರುವಂಥದ್ದು ಕಾರ್ಪೊರೇಟ್ ಬಾಂಡ್ ಫಂಡ್ ಅಂತ. ಈ ಫಂಡ್ಗಳೇನು ಮಾಡುತ್ತೆ, ನಾರ್ಮಲಿ 80% ಆಫ್ ಇದರ ಫಂಡ್ ಹಣವನ್ನು ಏನು ಮಾಡುತ್ತೆ, ಇವರು ಕಾರ್ಪೊರೇಟ್ ಬಾಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ. ಯಾವ ಬಾಂಡ್ಗಳು ಸ್ವಲ್ಪ ಸೇಫ್ ಇರುತ್ತೆ, ಯಾವ ಕಂಪ್ನಿಗಳಿಗೆ ಹಣದ ಅವಶ್ಯಕತೆ ಇರುತ್ತೆ ಅವರು ಬಾಂಡನ್ನು ರಿಲೀಸ್ ಮಾಡ್ತಾರೆ, ಆ ಬಾಂಡನ್ನು ಸ್ವಲ್ಪ ಬೆಟರ್ ರೇಟಿಂಗ್ ಇರುವಂಥ ಬಾಂಡ್ಗಳನ್ನು ಈ ಫಂಡ್ಗಳು ಪರ್ಚೇಸ್ ಮಾಡುತ್ತೆ. ಅಲ್ಲಿಂದ ಒಂದಷ್ಟು ಹಣವನ್ನು ಇವರು ಅರ್ನ್ ಮಾಡ್ತಾರೆ. ಸೊ 80% ಆಫ್ ದಿ ಇನ್ವೆಸ್ಟ್ಮೆಂಟ್ ಈ ಕಾರ್ಪೊರೇಟ್ ಬಾಂಡ್ಗಳ ಮೇಲೆ ಇವರು ಮಾಡ್ತಾರೆ. ನೆಕ್ಸ್ಟ್ ಇರುವಂಥದ್ದು ಗಿಲ್ಟ್ ಫಂಡ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಈ 80% ಇನ್ವೆಸ್ಟ್ಮೆಂಟನ್ನು ಗೌರ್ಮೆಂಟ್ ಬಾಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಸೊ ಗೌರ್ಮೆಂಟ್ಗೆ ಏನು ಹಣ ಬೇಕಿರುತ್ತೆ, ಅವರು ಗೌರ್ಮೆಂಟ್ಗಳು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಬಾಂಡನ್ನು ರಿಲೀಸ್ ಮಾಡ್ತಾರೆ. ಆ ಬಾಂಡ್ಗಳ ಮೇಲೆ ಈ ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟನ್ನು ಮಾಡ್ತವೆ. ಇಲ್ಲಿ ಮೇಜರ್ ಇನ್ವೆಸ್ಟ್ಮೆಂಟ್ 80% ಆಫ್ ದಿ ಇನ್ವೆಸ್ಟ್ಮೆಂಟನ್ನು ಗೌರ್ಮೆಂಟ್ ಸೆಕ್ಯೂರಿಟಿಗಳ ಮೇಲೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕ್ರೆಡಿಟ್ ರಿಸ್ಕ್ ಕಡಿಮೆ ಇರುತ್ತೆ, ಯಾಕಂತೇಳಿ ಗೌರ್ಮೆಂಟ್ ಡಿಫಾಲ್ಟ್ ಆಗುವಂಥ ರಿಸ್ಕ್ ಕಡಿಮೆ ಇರುತ್ತೆ. ಹಾಗಾಗಿ ಇದೊಂದು ಸೇಫೆಸ್ಟ್ ಫಂಡ್ ಅಂತ ಕೂಡ ನಾವು ಕರಿಬೋದು. ಈ ಫಂಡ್ಗಳೇನು ಮಾಡುತ್ತೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನ ಬಾಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ. ತನ್ನ 80% ಆಫ್ ದಿ ಇನ್ವೆಸ್ಟ್ಮೆಂಟನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಮೇಲೆ ಮಾಡುತ್ತೆ. ಸೊ ಇದಿಷ್ಟು ಒಂದಷ್ಟು ಡೆಟ್ ಫಂಡ್ಗಳ ಟೈಪ್ಗಳಾಗುತ್ತೆ. ಸೊ ಈಕ್ವಿಟಿ ಫಂಡ್ಗೆ ಕಂಪೇರ್ ಮಾಡಿದಾಗ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗೆ ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ಬಟ್ ನಾನು ಪ್ರಿಫರ್ ಮಾಡೋದಿಲ್ಲ ಈ ರೀತಿಯ ಡೆಟ್ ಫಂಡ್ಗಳನ್ನು. ನಾವು ಲಾಂಗ್ ಟರ್ಮ್ಗೆ ಕಂಪೇರ್ ಮಾಡಿದಾಗ ಈಕ್ವಿಟಿ ಫಂಡ್ಗಳೇ ಬೆಟರ್ ಇರುತ್ತೆ, ಡೆಟ್ ಫಂಡ್ಗಳಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸನ್ನು ಮಾಡುತ್ತೆ. ಬಟ್ ನಿಮಗೆ ತುಂಬ ಏನು ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತೇಳಿ ಈ ರೀತಿಯ ಡೆಟ್ ಫಂಡ್ಗಳ ಮೇಲೆ ನೀವು ಈ ರೀತಿ ಗೌರ್ಮೆಂಟ್ ಬಾಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು. ನಿಮಗೆ ರಿಸ್ಕು ಕಡಿಮೆ ಇರುತ್ತೆ, ರಿಟರ್ನ್ ಕೂಡ ಕಡಿಮೆ ಇರುತ್ತೆ. ನಿಮಗೆ ಏನು ರಿಸ್ಕ್ ಬೇಡ ಅಂತಿದ್ರೆ ಈ ರೀತಿ ಡೆಟ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸ್ಲೈಟ್ಲಿ ಬೆಟರ್ ದ್ಯಾನ್ ನಿಮಗೆ ಬ್ಯಾಂಕ್ FDಗಿಂತ ಸ್ವಲ್ಪ ಬೆಟರ್ ಇಂಟ್ರೆಸ್ಟ್ ರೇಟ್ ಸಿಗ್ಬೋದು, ಬಟ್ ತುಂಬ ಏನು ಬೆಟರ್ ಇಂಟ್ರೆಸ್ಟ್ ರೇಟ್ ಸಿಗೋದಿಲ್ಲ. ಸೊ ಹಾಗಾಗಿ ಬೆಟರ್ ಇರುವಂಥದ್ದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಡೆಟ್ ಮ್ಯೂಚುವಲ್ ಫಂಡ್ಗೆ ಕಂಪೇರ್ ಮಾಡಿದಾಗ. ಸೊ ನಿಮ್ಮ ಕಂಪ್ಲೀಟ್ ಹಣವನ್ನು ಡೆಟ್ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೆಟರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲ. ನೆಕ್ಸ್ಟ್ ಈ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಏನೆಲ್ಲ ರಿಸ್ಕ್ ಇದೆ ಅನ್ನೋದನ್ನು ನಾವು ಒಮ್ಮೆ ನೋಡೋಣ. ಸೊ ಮೊದಲನೇದಾಗಿ ಕ್ರೆಡಿಟ್ ರಿಸ್ಕ್ ಅಂತ ಇರುತ್ತೆ. ಸೊ ಏನಪ್ಪ ಕ್ರೆಡಿಟ್ ರಿಸ್ಕ್ ಅಂತ ಹೇಳಿದ್ರೆ, ಯಾರಿಗೆ ನಾವು ಲೋನನ್ನು ಕೊಟ್ಟಿರ್ತೀವಿ ಅವನು ಲೋನನ್ನು ರೀಪೇ ಮಾಡ್ತಾನೆ ಇಲ್ಲುವಂಥ ಒಂದು ರಿಸ್ಕ್ ಇರುತ್ತೆ. ಆ ರಿಸ್ಕನ್ನು ನಾವಿಲ್ಲಿ ಕ್ರೆಡಿಟ್ ರಿಸ್ಕ್ ಅಂತ ಕರಿತೀವಿ. ನಾರ್ಮಲಿ ಡಿಫಾಲ್ಟ್ ಮಾಡ್ಬೋದು, ಕಾರ್ಪೊರೇಟ್ಗಳು ಲೋನ್ಗಳನ್ನು ಡಿಫಾಲ್ಟ್ ಮಾಡ್ಬೋದು, ಆಗ ಇಲ್ಲಿ ಮ್ಯೂಚುವಲ್ ಫಂಡ್ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ಈ ರಿಸ್ಕ್ ಇರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ಇರುತ್ತೆ. ಸೊ ನಾರ್ಮಲಿ ಏನಾಗುತ್ತೆ, ಎಕನಾಮಿಕ್ ಸಿಚುವೇಶನ್ಗೆ ಅನುಗುಣವಾಗಿ ಇಂಟ್ರೆಸ್ಟ್ ರೇಟ್ ಚೇಂಜ್ ಮಾಡ್ತಾ ಹೋಗುತ್ತೆ RBI. ಸೊ ಈ ರೀತಿ ಇಂಟ್ರೆಸ್ಟ್ ರೇಟ್ ಚೇಂಜ್ ಆದಾಗ ಇನ್ ಕೇಸ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯಿತು ಅಂತೇಳಿದ್ರೆ ನಮಗಲ್ಲಿ ಸಿಗುವಂಥ ರಿಟರ್ನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದು ಕೂಡ ಒಂದು ರಿಸ್ಕ್ ಇರುವಂಥದ್ದು ಈ ಡೆಟ್ ಫಂಡ್ಗಳಲ್ಲಿ. ನೆಕ್ಸ್ಟ್ ಇರುವಂಥದ್ದು ಲಿಕ್ವಿಡಿಟಿ ರಿಸ್ಕ್ ಅಂತ ಕರಿತೀವಿ. ಏನಪ್ಪ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳಿದ್ರೆ, ಯಾವಾಗ ನಮಗೆ ಹಣ ಬೇಕಾಗತ್ತೆ ಆಗ ಅದನ್ನು ನಮಗೆ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಆಗದೇ ಇರ್ಬೋದು. ಮ್ಯೂಚುವಲ್ ಫಂಡ್ಗಳಿಗೆ ತನ್ನ ಬಾಂಡ್ಗಳನ್ನು ಸೇಲ್ ಮಾಡಿಕೊಂಡು ರಿಡಮ್ಷನನ್ನು ಮಾಡಲಿಕ್ಕೆ ಆಗದೇ ಇರ್ಬೋದು. ಇನಫ್ ಅಮೌಂಟ್ ಆಫ್ ಲಿಕ್ವಿಡಿಟಿ ಇಲ್ಲದೇ ಇದ್ದಾಗ ಮೇ ಬಿ ಅವರಿಗೆ ತಾನು ಪರ್ಚೇಸ್ ಮಾಡಿದಂಥ ಬಾಂಡ್ಗಳನ್ನು ಸೇಲ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಗಳಿಗೆ ಕೆಲವೊಮ್ಮೆ ರಿಡಮ್ಷನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಇದು ಕೂಡ ಒಂದು ರಿಸ್ಕ್ ಇರುತ್ತೆ. ಸೊ ಇದಿಷ್ಟು ಡೆಟ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ. ಈ ಮ್ಯೂಚುವಲ್ ಫಂಡ್ ಕೋರ್ಸಲ್ಲಿ ಇನ್ನೊಂದಿಷ್ಟು ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.